ಹಾಯ್ ವೀಕ್ಷಕರೇ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ನನ್ನ ಸ್ನೇಹಿತರಿಗೂ, ನನ್ನ ಕುಟುಂಬ ವರ್ಗದವರಿಗೂ, ಪ್ರತಿಯೊಬ್ಬರಿಗೂ, ನಮ್ಮ ಸಬ್ಸ್ಕ್ರೈಬ್ ಎಲ್ಲ ನಮ್ಮ ಕುಟುಂಬದವರಿದ್ದಂಗೆ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಿನ ಮೂರತ್ತು ಗುಡಾಣ ಕುತ್ತಂಗ ಕೂತಿರ್ತಾಳೆ, ಅವ್ರು ನಂಗೆ ಕುಂತ್ಕೊಳ್ಳೋದು ಡುಮ್ ಡುಮ್ ಕವನಿ ಅಂದ್ಬಿಟ್ಟು ಹಂಗೆ ಕುಂತ್ಕೊಳ್ಳೋದು, ಹಂಗೆ ನಿಂತ್ಕೊಳ್ಳೋದು. ಏನು ಮಾಡೋಕ್ಕೇಮಿಲ್ಲ, ಬಾಪ್ ಕಟ್ ಬೇರೆ ಮಾಡಿಸ್ಕೊಂಬಂದವಳು ಹೊಸ ವರ್ಷಕ್ಕೆ. ಏನು ಫಿಗರ್, ಇವಳು ಐಟಕ್ ಫಿಗರ್ ಅಂತೇಳಿ. ಅಲ್ಲ ಕಣ್ರಿ ಸುಂದ್ರಿ ಅಕ್ಕ, ಆಟ್ ಕೆಲಸ ಮಾಡ್ತೀನಿ, ಒಂದು ಕೆಲಸನಾರು ಮಾಡ್ಬೇಕು ತಾನೇ ನೀವು. ನನ್ನ ಕೈಯಾಗ ಎಲ್ಲ ಕೆಲಸ ಬದುಕು ಮಾಡಿಸ್ತಿರಲ್ಲ. ನಾನು ನೋಡ್ತಾನೆ ನೀವು ನಿನ್ನೆಯಿಂದ ನನಗಂತೂ ಸಾಕಾಗೋಯ್ತಪ್ಪ. ಇನ್ನು ಮಾವ ಬರ್ತಾರೆ, ಅವ್ರಿಗೆ ರೊಟ್ಟಿ ಬಡಿಬೇಕು, ಮಾಡಬೇಕು. ಹಬ್ಬದ ದಿನ ಏನಾರು ಪೊಂಗಲ್ ಮಾಡ್ತೀನಿ, ಏನಾರು ಮಾಡ್ತೀನಿ ಅಂದ್ರೆ ಯಾವ ಪೊಂಗಲ್ ಬೇಡ, ಯಾವ ಜಂಟನೂ ಬೇಡ, ನಂಗೆ ರೊಟ್ಟಿ ಮಾಡಮ್ಮ ಅಂತ ಹೋಗ್ತಾನ ಮಾವ. ನೀವು ನೋಡಿದ್ರೆ ಹಿಂಗೆ ಕುಂತಿರಲ್ಲಕ್ಕ. ಅಲ್ಲ ಕಣೆ, ಮನ್ಯಾಗ ನೃತ್ಯನೂ ಇದ್ಲು, ಒಂದು ಕೆಲಸ ಕೊಡ್ತಿದ್ದಿಲ್ಲ ಗೊತ್ತೇನು? ನೀನು ಯಾರಿಗೆ ಏನು ಆಗದಿರೋದು ಬಸ್ರಾಗ್ಬಿಟ್ಟಿದ್ಯಾ, ಅದಕ್ಕೆ ನಾಟಕ ಮಾಡ್ತೀಯಲ್ಲ. ಓ, ನಾನೇ ನಿನ್ನ ಕೆಲಸ ಮಾಡು ಬಿಡು ಅಂತ ಹೇಳಿಲ್ಲ. ನನ್ಗೇನು ಬೇಕಾದನ್ನ ನನಗೂ ನಮ್ಮ ಅಪ್ಪಂಗೂ ನಾನು ಅಡುಗೆ ಮಾಡ್ತಾವನಿ. ಒಂದೊಂದ್ಸರಿ ಮಾತ್ರ ರೊಟ್ಟಿ ಬಟ್ಟಿ ಬಡಿತಿರೋದು ನೀನು, ಅದನ್ನ ಬಿಟ್ಟು ಎಲ್ಲನೂ ನನಗೆ ಮಾಡಿದ್ನಿ ಬಿಟ್ಟಿನಿ ಅಂತ ಹೇಳ್ತೀಯಲ್ಲ. ಓ, ತಿಕ್ಕಕಂಚಲಿ ಜಾಸ್ತಿ ಐತೈತಿ ನಿಂದು ಅಲ್ದರವೆ. ಆತಿತ್ತಂದ್ರೆ ನೃತ್ಯ ನೃತ್ಯ ನೃತ್ಯ. ಮನೆಯಾಗಿನ ಯಾರು ಕಾಣಿಸ್ತಾರೆ? ನಾನು ಕಾಣಿಸಲ್ಲ, ನನ್ನ ಗಂಡು ಕಾಣಿಸಲ್ಲ, ಮಾವರು ಕಾಣಿಸಲ್ಲ, ಯಾರು ಕಾಣಿಸಲ್ಲ. ಎಲ್ಲರಿಗೂ ಬರೀ ನೃತ್ಯನೇ ಕಾಣಿಸೋದು. ಮಾವನು ಅಂಕಿತ ಅದ ಅಂತಾರ, ಆ ಹುಡುಗಿ ಇದ್ರೆ ಬಾ ಕೆಲಸ ಮಾಡ್ತಿತ್ತು, ನೀನು ಮಾಡೋಕ್ಕಿಲ್ಲ ಕಣ, ಒಂದು ಅಮ್ಮ ಅಂತೇಳಿ. ನಾನು ಏಟಂತ ಕೆಲಸ ಮಾಡಿ ನನಗೆ ಸಾಕಾಗೋಗ್ಬಿಟ್ಟೈತೋರಿ. ಅಲ್ಲ ಕಡೆ, ಮಾಡ್ತಿದ್ದಳು ನಾವು ಹೊರಗೆ ಕಳ್ಸಿದ್ಯಲ್ಲ, ಹೋಗಿ ಕರ್ಕೊಂಬರೋಗು. ನಾನವೇ ಇಷ್ಟೊತ್ತು ಸುಮ್ಮನೆ ಕುಂತು ಬಂದಿಲ್ಲ. ನೀನಾರುವೆ ಇವಾಗ ಒಂದು 10 ನಿಮಿಷ ಆಗೈತೆ ಎದ್ದು. ನಂಗೆ ಅದು ನೋವು, ನನಗೆ ಇದು ನೋವು, ನಂಗೆ ಅದು ಸಂಕಟ ಈಗ ಸಂಕಟ ಅಂತೇಳಿ. ಆದರೆ ನಾನು 5:45 ಎದ್ದು ಎಣ್ಣೆ ಹಾಕಿ ರಂಗೋಲೆ ಬಿಟ್ಟು ಬಣ್ಣ ಹಚ್ಚಿ ಬಾಗ್ಲಕ್ಕೆಲ್ಲ ಬಂದು ಒಳಗೆ ಸುಮ್ಮನೆ ಕುಂತ್ಕೊಂಡೀನಿ. ಆಮ್ಯಾಗ ಅಪ್ಪಂಗ ಟೀ ಕೊಟ್ಟು, ಅಪ್ಪ ಟೀ ಕೆಲ್ಸಕ್ಕೆ ಹೋದ್ಮ್ಯಾಗ ಅಪ್ಪಂಗ ನಾನು 50 ರೊಟ್ಟಿ ಬಡ್ದೀನಿ. ಈಟೊತ್ಕ ನಾನು ಸ್ನಾನ ಮಾಡ್ಕೊಂಡು ಪೂಜೆನೂ ಮಾಡಿ ಎಲ್ಲ ಬದುಕು ಮಾಡಿ ಬಂದು ಕುಂತೀನಿ. ನನ್ನ ಕೇಳೋದಿಕ್ಕರ ನಿನ್ಗೇನೈತಿ? ಅಲ್ಲ, ನೀವಿಬ್ರು ಜಗಳ ಆಡ್ತಿರೋದು ಅಲ್ಲಿ ಕಂಟ ಬತ್ತೈತಲ್ಲ. ಏನಾಯ್ತು ಮಗಳ, ಎದಕ್ಕೆ ಹಿಂಗ ಜಗಳ ಮಾಡ್ತಿದ್ದಿ? ಏನ್ ನಿಂದು? ಅಯ್ಯೋ, ನಿಮ್ಮ ಅವತಾಯಿ ಯಾಕೆ ಹಿಂಗ ಆಡ್ತೀಯೇ? ಅಲ್ರಿ ಮಾವರ, ಮನ್ಯಾಗ ಎಲ್ಲ ಬದುಕು ನಾನಾ ಮಾಡಬೇಕು. ಬೆಳಗ್ಗೆ ಎದ್ದು ಎಂಡೆ ನೀರು ಹಾಕಿ ರಂಗೋಲೆ ಬಿಟ್ಟು ಬಣ್ಣ ಎಲ್ಲ ಹಚ್ಚಿ ಬಂದು ಪೂಜೆ ಎಲ್ಲ ಮಾಡ್ಕೊಂತೀನಿ. ಈಟೊತ್ತಾದ್ರೂ ಅಕ್ಕ ಎದ್ದೆ ಇಲ್ಲ, ಮಾಡೇ ಇಲ್ಲ, ಏನು ಕೆಲಸನೂ ಮಾಡಿಲ್ಲ. ಒಂಚೂರು ರೊಟ್ಟಿನಾರು ಬಡಿಯೋಗಿ ಏನಾರು ಮಾಡೋಗಿ ಅಂದರೆ ನನಗೆ ಬೈತಾರೆ ನೋಡಿ ಮಾವ. ನಾವು ಮಾಡೋದೇ ತಪ್ಪೇನಾ? ಯವ್ವ ಈ ಬಿನ್ನಣ್ಗಿತಿ ಏನು ಮಾತಾಡಕತ್ತಾಳಪ್ಪ? ಈಗ ಈಟೊತ್ತು ಮಾಡೋಳ? ನಾನು ಹೊರಗೆಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿರಾಕಿ ನಾನು. ಈಗ ಏಟ್ ಸುಳ್ಳು ಹೇಳ್ತಾಳ? ಯಪ್ಪ ಭಾರಿ ಇದ್ದಾಳಪ್ಪ ಇವಳು. ಅಲ್ಲ ಕಣ್ ಸುಂದ್ರಿ ಅಮ್ಮ, ಆ ಹೆಣ್ಮಗ ಆಟೋ ಒಂದು ಕೆಲಸ ಮಾಡೈತಿ, ನಿನ್ಗೆ ಅಷ್ಟು ಗೊತ್ತಾಗಿಲ್ಲ ಏನ? ಪಟಪಟ್ನ ಎದ್ದು ಮಾಡ್ಬೇಕು, ಮಟ್ಬೇಕು ಮನೆಯಾಗ ಅಂತೇಳಿ ಹಿಂಗ ಕುಂತ್ಬಿಟ್ರೆ ಹೆಂಗ? ಆ ಗಂಡು ಮನೆಯಾಗ ಹೋದ್ಮ್ಯಾಗು ಆ ಬದುಕು ಏನು ಕಲ್ತು ಮಾಡ್ದಂಗೆ ಆಗುತ್ತಾ? ನೋಡ, ಹುಡುಗಿ ಆಟ ಮಾಡಿವ್ನಿ ಅನ್ನುತ್ತಾ ಮನೆಯಾಗಿಂದ 1-2 ರೊಟ್ಟಿ ಪಡಿಯೋಕ್ಕಾಗಕ್ಕಿಲ್ಲ ಏನ? ನಮ್ಗಂತೂ ಪೊಂಗಲು ಎಲ್ಲ ತಿನ್ನೋಕ್ಕಾಗಕ್ಕಿಲ್ಲ. ರೊಟ್ಟಿನಾದ್ರು ಇದು ಮಾಡ್ಬೇಕು ತಾನೆ? ಅಲ್ಲಪ್ಪ, ನಿನ್ಗೆ ಎದ್ದ ತಕ್ಷಣ ಟೀ ತಂದು ಕೊಟ್ಟವಳ ಯಾರು? ಮತ್ತೊಂದು ಮಗದೊಂದು ಮಾಡ್ದವ್ರು ಯಾರು? ಅವಳನ್ನ ಇದು ಮಾಡಕತ್ತಿ? ಓ, ನಾನಪ್ಪ ಮಾಡಿದ್ದಲ್ಲನವ. ಬೇಕಾರ ಮುಂದೆ ಮನೆಯಾಗ ಹೂವನ್ನು ಕೇಳು, ಇಲ್ಲ ಇದ್ರಾಗ ಬಾಕಿಯವರೆಲ್ಲರನ್ನು ಕೇಳು. ಎಣ್ಣೆ ನೀರು ಹಾಕಿ ರಂಗೋಲ ಬಿಟ್ಟು ಒಂದು ಹಾಕಿ ನಾನು. ಇವಳಿಗೇನು ಹೋಗ್ಲದ್ ನೀನು? ಈಕೆ ಏನು ಒಂದು ಕೆಲಸನೂ ಮಾಡಿಲ್ಲ. ಅಲ್ರಿ ಮಾವರ, ನಾನು ಟೀ ಕೊಟ್ಟು ಬರೋಗಂದು ಕೊಟ್ಟು ಬಂದು ಮಕ್ಕಂತೂ ಅಕ್ಕ. ಆದ್ರೆ ಹೆಂಗೆ ಹೇಳಕತ್ತವ್ರು ನೋಡ್ರಿ, ನಾವೇನು ಮಾಡಿಲ್ಲ, ಏನು ಬಿಟ್ಟಿಲ್ಲ ಅನ್ನೋ ಥರ ಮಾತಾಡ್ತಾರ ಬಿಡ್ರಿ. ಎಲ್ಲ ಈ ಮನ್ಯಾಗ ಏನು ಬದುಕು ಮಾಡಿದ್ರು ಈಟ್ರಾಗೆ ಐತಿ. ಅಷ್ಟು ಸುಂದ್ರಿಯಮ್ಮ, ನಿಂಗೆ ಒಂದು ಮದುವೆ ಮಾಡಿ ಕಳಿಸ್ಬೇಕು ನೋಡಿ. ಏಟ್ ಸುಳ್ಳು ಹೇಳೋದು ಕಲ್ತೀಯ ಈಗ? ಅವು ಹೆಣ್ಮಗ ಬಸ್ರಿಯಾಗಿ ಇತ್ಕೊಂಡು ಎಲ್ಲ ಕೆಲಸ ಮಾಡ್ತೈತಿ, ನೀನು ಈ ಥರ ಸುಳ್ಳು ಹೇಳೋ ಸರಿಯ ಮಗ? ಹಿಂಗೆ ಮಾಡೋದು ತಪ್ಪೈತಿ ಕಣ್ಮಕ್ಳೇ, ತಪ್ಪೈತಿ. ಹಿಂಗ ಯಾವತ್ತೂ ಕಲಿಬಾರ್ದು ಹೆಣ್ಮಕ್ಳು. ಅಲ್ಲ ಕಣೆ, ಒಂದು ಈಗ ತಾನೇ ಎದ್ದು ಬಂದೀಯ, ಕಾಪಿ ತಗೊಂಬರ್ತೀನಿ ಅಂದ್ಬಿಟ್ಟು ಇನ್ನೂ ತಂದಿಲ್ವಲ್ಲೇ? ಈಟೊತ್ತು ಪಕ್ಕದಾಗ ಇದ್ದವ, ಕಾಪಿ ತಗೊಂಬರ್ತೀನಿ ಇರ್ರಿ, ಅವಳು ಅಕ್ಕ ಕಾಯಿಸವಳೆ ಅನ್ಕೊಂಬಂದೆ. ಇನ್ನೂ ಬಂದಿಲ್ಲಲ್ಲ ಒಳಕ, ಕಾಪಿ ಯಾವಾಗ ಬರುತ್ತೋ ಅನ್ಕೊಂಡು ನಾನೇ ಬಂದೆ ನೋಡು. ಅಯ್ಯಯ್ಯೋ, ನನ್ನ ಗಂಡಿ ಈಗ ಬರ್ಬೇಕಿತ್ತಪ್ಪ, ಸರಿಯಾಗಿ ತಗ್ಲಾಕುದ್ನಲ್ಲಪ್ಪ ನನ್ನ. ಅಯ್ಯೋ, ಏನಪ್ಪ ಮಾಡೋದು? ಹೆಂಗೋ ನಮ್ಮ ಮಾವನ್ ನಂಬಿಸ್ಕೊಂತಿದೆ, ಇವಳ್ಗ ಬಯಸ್ತಿದೆ, ಇವಾಗ ನಾನಾ ಬಯಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಅಲ್ಲಲ್ಲೇ ಅಟ್ಟಿಯಾಗಿ ಯಾರವ್ರೆ ಯಾರು ಬಿಟ್ಟವ್ರ ನೋಡಿ ಮಾತಾಡು. ಕಣ್ಮುಚ್ಚು ಕಣ್ಣ ಬಿಡು ಮೊದಲು. ನೀನೇನು ಏನು ಮಾಡ್ತಿದ್ಲಿ ಇಟ್ಟೊತ್ತು? ಮಕ್ಕಂಡಿದ್ಲೇನಾ? ಪಾಪಯ್ಯ ನೀನೇನ? ನಾನಿಗೆ ಅವಳು ಬಸ್ರಿಯಲ್ಲ ಅಕ್ಕ ಎದ್ದು ಮಾಡ್ತಿದ್ಲಲ್ಲ, ಅದಕ್ಕೆ ನೀನು ಮಕ್ಕಳೇ ಅಂತಂದೆ, ಅದಕ್ಕೆ ಮಕ್ಕಂಡಿದ್ಲು ಕಣಪ್ಪ. ಭಾಳ ಎದ್ದು ಸುಸ್ತಾಗಬೇಡ, 2 ತಿಂಗಳು ಬಸ್ರಿ 2-3 ಬಿದ್ದೈತೆ, ಭಾಳ ಕೆಲಸ ಮಾಡಬೇಡ ಅಂದೆ. ಅಕ್ಕನೇ ಎಂಡೆ ಎಲ್ಲ ತಾಡಿಸಿದ್ಲ, ನಾನು ತಡಿಗೆ ಹೋಗಿ ಬಂದಲ್ಲ, ನೋಡಿದ್ನಲ್ಲ, ಅಕ್ಕನೇ ಎಲ್ಲ ಮಾಡ್ತಿದ್ಲಪ್ಪ. ನಾನು ಅದಕ್ಕೆ ಮಕ್ಕಳು ಇನ್ನೊಂದು ಸ್ವಲ್ಪ ಹೊತ್ತು ಅಂದೆ. ಇವಾಗ ಎದ್ಲು ಕಣ ನನ್ನ ಹೆಂಡ್ರು ಒಂದು. ಮಾತಾಡಮ್ಮ, ಮಾತಾಡು, ತಲೆ ಎತ್ತಿ ಮಾತಾಡು. ಟಗ್ರಂಗ ಬಗ್ಗಿಸ್ಬೇಡ, ತಲೆಗೆ ಎತ್ತು, ತಲೆ ಮೇಕೆತ್ತು. ಈಟೊತ್ತು ನನ್ನ ಮಕ್ಳಿಗೆ ಅಂತಿದ್ದಲ್ಲ, ನೀನೇನು ಮಾಡಿದ್ದು, ಏನು ಬಿಟ್ಟಿದ್ದಿ ಬದುಕ? ನಾನಾ ಮಾಡಿದ್ದು, ನಾನಾ ಬಿಟ್ಟದ್ದು. ನೀನೇನು ಮಾಡಿಲ್ಲ ಅಂತ ಹೇಳಿ ನನ್ನ ಮಕ್ಳಿಗೆ ನನ್ನ ಕೈಯಾರ ಬೋಯಿಸ್ತಲ್ಲವ, ಹೊಸ ಅನ್ನೋದು ಕಾಣ್ದಂಗ. ಹೇಳು, ಇನ್ನೂ ಏನೇನು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ದಿ, ಏನೇನು ಮಾತಾಡ್ಬೇಕು ಅನ್ಕೊಂಡಿದ್ದಿ? ಯವ್ವ, ನಿನ್ನಂತ ಸುಳ್ಳು ರಾಣಿಯ ನಾನು ಎಲ್ಲೂ ಕಂಡಿಲ್ಲ ಕಣಮ್ಮ.
ಹೊಟ್ಟೆ ಒಳಗೆ ಮಗಿನ ಇಟ್ಕೊಂಡು ಈಟ್ ಸುಳ್ಳು ಹೇಳ್ಬಾರ್ದು. ಮಕ್ಳಿಗೆ ಅನ್ಯಾಯ ಆಯ್ತವ ತಿಳ್ಕೊಂಬಿಡು. ಮಕ್ಳು ಅದ ಬುದ್ಧಿ ಕಲಿತವ. ನಿನ್ನ ಎಸ್ಕೆಟ್ ಬಾಳ್ಗೆ ಇಷ್ಟು ಮಣ್ಣಾಕ ಯಾಕಪ್ಪ ನಮ್ಮಪ್ಪ ಇಷ್ಟು ಹೊಚ್ಕೆ ದಿಂಗ್ ಬೈತವನ ಏನಂದಿದ್ಲಿಕ್ಕಿ? ಅಯ್ಯೋ ಏನೋ ತಗ್ಲಾಕೊಂಡ್ರ ಹಂಗೆ ಐತಿದು ಗುಬ್ಬೆ ಮುಟ್ಟದು ಏನಂದಿದ್ಲಪ್ಪ? ಈಟ್ ಮಟ್ಟಕ್ಕೆ ಬೈತೈತೆ ಅಂದ್ರೆ ನಮ್ಮಪ್ಪ ಇವಳೇನೋ ಅಂದವಳ ಅದಕ್ಕೆ ಬೈತೈತಿ. ಏನಂದಿರ್ಬೋದು ಗೊತ್ತಾಯ್ತೀನಿ ಸತ್ಯ ಅನ್ನೋದು ಎಷ್ಟು ಬೇರ್ನೆ ಹೊರಗೆ ಬರುತ್ತೆ ಅಂತೇಳಿ. ಸುಳ್ಳಿಂದ ಮನೆನೇ ಕಟ್ಟಬಾರ್ದಂತೆ, ಒಂದಲ್ಲ ಒಂದಿನ ಬಿದೋಗುತ್ತೆ. ಅದೇ ನಿಯತ್ತಿಂದ ಮನೆ ಕಟ್ಟು, ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಸುಳ್ಳಿಂದು ಸಿಮೆಂಟ್ ಇಲ್ದಂಗೆ ಎಷ್ಟೊಂತ ಮನೆ ಕಟ್ತೀಯ. ನೀನೇಟೆ ಕಟ್ಟಿದ್ರು ಅಷ್ಟೇ, ಬಿಗಿ ಇಲ್ಲ ಅಂದ್ರೆ ಕೆಳಕ್ಕೆ ಬಿದ್ದೇ ಬೀಳುತ್ತೆ. ಅರ್ಥ ಮಾಡ್ಕೊ, ಇಷ್ಟೊಂದು ಸುಳ್ಳು ಜೀವನದಾಗ ಒಳ್ಳೇದಲ್ಲ. ನಾನು ಕಂಡೀನಿ ಕಣೆ, ಎಷ್ಟು ಮಟ್ಟಕ್ಕೆ ಸುಳ್ಳು ಹೇಳ್ತಿ, ಎಷ್ಟು ಮಟ್ಟಕ್ಕೆ ಬಿಡ್ತೀಯ ಅಂತೇಳಿ. ಅದಕ್ಕೆ ನಮ್ಮಪ್ಪ ಬೈತಿದಾಗ ಒಂದು ಮಾತಾಡಿಲ್ಲ ನಾನು. ಏನು ಕೇಳು, ಅವ್ರವ್ರ ಸುಳ್ಳು ಅವ್ರವ್ರಿಗೆ ಅರಿವಾಗುತ್ತೆ ಅಂತೇಳಿ. ಇವಾಗ ನಮ್ಮಪ್ಪ ನನ್ಗೆ ಬೈದಿದ್ದು ಅವರೇ ನೊಂದ್ಕೊಳತ್ತಾರ ಆಯ್ತಾ? ಇಲ್ಲೇ ಗೊತ್ತಾಗ್ಲಿಲ್ವಾ ಸುಳ್ಳಿಗೂ ಸತ್ಯಕ್ಕೂ ಎಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ಅಂತೇಳಿ. ನಮ್ಮಮ್ಮ ಕಲ್ಸ್ಕೊಟ್ರ ಬುದ್ಧಿ ಇದು. ನಿಮ್ಮಮ್ಮನ ಕಲ್ಸ್ಕೊಟ್ಟವ್ರೆ ನಿನಗೆ. ಆ ನಿಯತ್ತಲ್ಲಿ ಇರೋದು ಕಲ್ತ್ಕೊ ದರಿದ್ರದೊಳೆ. ಬಾರಮ್ಮ ಫಸ್ಟು ನಾವು ಇಲ್ಲಿ ಇರೋದು ಬೇಡ. ನಿಮ್ಮ ಅವ್ವ ಎಲ್ಲ ಅವಳೆ ಅಲ್ಲವಮ್ಮ ಬಾ. ಹೊಸ ವರ್ಷದ ದಿನ ನಾನು ನನ್ನ ಹೆಂಡ್ರು ಎಲ್ಲ ಒಂದತ್ತವು ಹೊಸ ವರ್ಷ ಆಚರಿಸು ಮನಡಿ. ನಾನು ಆವೆಣ್ಣ ಅನ್ಯಾಯದಾಗ ಆಡಿ ಕಳಿಸಿ ಪಾಪ ನಿನ್ನ ಮಗಿನೇರಕ್ಕಾಗಲ್ಲ ಅಂತ ಹೇಳ್ಕೊಟ್ಟು ಇವನು ನಾನು ಹೇಳಿ ನನ್ನ ಮಗನೂ ಸೊಸೆನುವ ನನ್ನ ಹೆಂಡ್ರು ದೂರ ಮಾಡ್ದಂಗೆ ಮಾಡಿಬಿಟ್ರು. ದೊಡ್ಡ ಐಕ್ಳು ಇವರು. ನಡಿಯವ ನಾವು ಅಲ್ಲಾಗ ಓಮ ಇದ್ದೆ ಸಾಯ್ಲಿ ಇಬ್ರಿ ದರಿದ್ರದು. ಓಹೋ ಅಪ್ಪಯ್ಯ, ನಿನ್ಗೆ ಈಗ ನಿನ್ ತಪ್ಪಿನ ಅರ್ವ ಆಯ್ತೈತೇನೋ. ಯಾಕ ತನ್ನೇನ್ ಮಗಳಿಗೆ ಬೈದ್ಬಿಟ್ರಲ್ಲ ಅದಕ್ಕ ಈ ತರ ಅಂದಿಬಿಟ್ನಳ ಅಂತೇಳಿ. ಅದ ಮಂದಿ ಹೆಣ್ಮಕ್ಳಿಗೆ ಪಾಪ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಏನಿಲ್ಲ. ಆ ಹುಡುಗಿಗ ನೀನ್ ಅನ್ಬೇಕಾರೆ ಅವಳಿಗೆ ಎಷ್ಟು ನೋವಾಗಿರುತ್ತೆ ಹೇಳು. ಮಂದಿ ಮತ್ತೆ ಕಟ್ಕೊಂಡು ಏಟು ಅಂತ ಅಂತೀಯ? ಯಾರಿಗೆ ಆದ್ರೂ ಅಷ್ಟೇನೆ, ಅವ್ರವ್ರ ನೋವು ಅವ್ರಿಗೆ ಗೊತ್ತಿರುತ್ತಾ? ನಾನೇ ಬರ್ಲಿ ಮಾಡಿರ್ತಾಳೆ ತಗೋ ಅಟ್ಟಿ ಅದ. ನಮ್ಮವ್ವನ್ಗ ನಮ್ಮ ಅಣ್ಣಂಗ ನನ್ನ ತಮ್ಮಂಗ ಯಾಕೆ ಕಷ್ಟ ಕೊಡ್ಲಿ? ಹೋಗಿ ನಮ್ಮ ಅಟ್ಟಿನ ನಾನು ಬಿಟ್ಟು ಮಂದಿ ಮನೆಯಾಗ ಹೋಗೋದು ಇತ್ಲಾಕ್ ಹೋಗು ಅಂತ ನನಗೇನು ಬಂದೈತಿ? ನೀನು ಇದ ಮನೆಯಾಗಿರ್ಬೇಕು. ನಮ್ಮ ಅವ್ವನ್ ತಕ ಹೋಗಿ ಕ್ವಾಟ್ಲ ಕೊಡೋಂಗಿಲ್ಲ ನೀನು. ಬೇಸ್ ಹೇಳಕತ್ತಾನೆ ಕೇಳು. ನಮ್ಮ ಅವ್ವನಾಗ ನಮ್ಮ ಅಣ್ಣಂಗ ಮಗು ಆಗೋವರೆಗೂ ಬಸ್ರಿ ಆಗೋವರೆಗೂ ನಮ್ಮ ಹತ್ತಿರ ಬರಲ್ಲ ಈ ಕಡೆ. ನಮ್ಮ ಅಣ್ಣನದ ಬರುತ್ತೆ ನೋಡು, ನನ್ನ ತಮ್ಮ ವೆಂಕಟೇಶಂಗ ಮಗು ಆಗೋವರೆಗೂ ಅವ್ನು ಇತ್ತ ಕಡೆ ಬರೋಕ್ಕಿಲ್ಲ. ಬಸ್ರಿ ಆಗೋವರೆಗೂ ಅವಳು ಹೆಂಡ್ರು. ಸರಿನಾ? ಸುಮ್ಮನೆ ಹಗ್ಲೆಲ್ಲ ಹೋಗಿ ಕರಿಯೋದು ಮತ್ತೆ ಕರ್ಕೊಂಬರೋದು ಆ ಹುಡುಗಿನ. ಅಯ್ಯೋ ನಿನ್ನ ಮಗಿನರ ಮಕ ನೋಡು, ಏನೋ ದೇವ್ರೊಂದು ಕಡೆ ಒಳ್ಳೇದು ಮಾಡುತ್ತಾ ಅಲ್ಲಿವರೆಗೂ ಕಾಯಿರಿ ಅಷ್ಟೇ. ಅಲ್ಲ ಕಣಕ, ನೀನು ನಮ್ಮ ಅಕ್ಕನ ಅವ್ಗಕ್ಕನ ಈಟು ಒಳ್ಳೆ ಇದು ಮಾತಾಡ್ತೀಯ ತಕ್ಕ ನೀನು. ನಾವೇ ಎಲ್ಲರೂ ಬೇರೆ ಮನೆ ಮಾಡ್ಕೊಂಡು ಒಬ್ಳು ನಂಗೆ ಆಗೈತಿ. ನನ್ಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಬರೀ ಅವನ್ನ ಹೋಗ್ಲೋದು ಮನ್ಯಾಗ ನಾವು ಯಾರು ಕಾಣೋದೇ ಇಲ್ಲ ನಿಮ್ಗೆ. ಸಂಕ್ರು ನನ್ನ ಮಗ್ಳುಗ ಎದುರು ಮಾತಾಡಿ ಬುಟ್ಟಿ ಅಂದ್ರ ವೆಂಕಟೇಶನ್ ನೋಡ್ಕಲಿ. ಅವ್ರ ಅಕ್ಕ ಅಂತಿದ್ರು ಒಂದಿನ ಎದುರು ಮಾತಾಡಿಲ್ಲ. ಅವನು ಗೊತ್ತೇನ? ಒಂದಿನ ಎದುರು ಮಾತಾಡಿಲ್ಲಕ್ಕಲ್ಲ. ಅಷ್ಟು ಬೆಲೆ ಗೌರವ ಕೊಡ್ತಾನ. ನೀನು ನಿನ್ನ ಹೆಂಡ್ರು ತಿಕಾ ಮುಚ್ಕೊಂಡು ಮೂಲೆ ಯಾಕ ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ಮನ್ಯಾಗ ಹಿರಿತನ ಮಾಡಕ್ ಬಂದಿರಿ ಅಂದ್ರೆ ಕಪ್ಕ ಉಯ್ಯೋದು ಏನಿಲ್ಲ. ಹೋಗಿ ಬಾಡಿಗೆ ಮನೆ ಮಾಡ್ಕೊಂತೀಯೇನ? ಹೋಗಿ ಮಾಡ್ಕೊಂಡು ತಿನ್ನೋಗು. ನಾನೇನು ಬೇಡ ಅನ್ನಕ್ಕಿಲ್ಲ. ಬಾಡಿಗೆ ಕಟ್ಟು ಗೊತ್ತಾಗುತ್ತಾ? 2 ದಿನ ಅಂತ ಕಟ್ಟು. ನಾವೇನು ನಮ್ಮ ಮನ್ಯಾಗ ತಿರ್ಸ್ಕೊಂತೀವಿ ಅಂತ ಅಂದಿಲ್ಲ. ಹೋಗ್ತಾ ಇರ್ಬೋದು. ಆರಾಮ ಮಗಳೇ, ಹೊಸ ವರ್ಷ ನಮ್ಮ ಮನ್ಯಾಗ ಆಚರಿಸು. ನಾನೇನು ಅಲ್ಲಿ ಉಳ್ಕೊಳಕ್ಕಿಲ್ಲ. ನನ್ನ ಹೆಂಡ್ರನ್ನ ಮಾತಾಡ್ಸ್ಕೊಂಡು ನನ್ನ ಮಗನ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನೋ ತಪ್ಪ ಆಗೈತಿ ಆಗ ಕಡೆಕ ನಿಂತೇವ್ರು ಅಂತ ಗೊತ್ತಿದ್ರೆ ನಮ್ಗೆ ಯಾಕೆ ಬೇಕಿತ್ತು? ಲಕ್ಷ್ಮಿಗೆ ನೋಡು ಎಷ್ಟು ಒಳ್ಳೆ ಬುದ್ಧಿ ಐತಿ. ಅವಳ ಮಗ್ಳಿಗೆ ನೋಡು ಅದಕ್ಕೆ ಹೇಳೋದು 5 ಬೆರಳು ಒಂದೇ ರೀತಿ ಇರಕ್ಕಿಲ್ಲ ಅಂತೇಳಿ. ದರಿದ್ರದ ಬುದ್ಧಿನೇ ಐತಿ ಹುಡುಗಿಗ. ಯವ್ವ ನಾನು ಇವತ್ತ ಮೊದಲು ನೋಡಿದ್ದು. ಸರಿ ನಡಿಯಪ್ಪ, ನೀನಿಟ್ಟು ಕೇಳ್ಕೊಂತಿದ್ದೆ ಅನ್ಬಿಟ್ಟು ಅವ್ವ ರೊಟ್ಟಿ ಯಾಕ ಹೋಗಿ ಬಂದ್ಬಿಡ್ಬೇಕಷ್ಟೇ. ಇವಳಿಗೆ ಹೇಳ್ಬಾ ರೊಟ್ಟಿ ಬಡ್ದಿರು ಬತ್ತೀವಿ ಇಲ್ಗ ಊಟಕ್ಕೆ ಅಂತೇಳಿ. ನನ್ನ ತಮ್ಮನ ಮನೆಯಾಗ ರೊಕ್ಕ ಖರ್ಚು ಮಾಡ್ಸೋಕೆ ನಮ್ಗೆ ಇಷ್ಟಿಲ್ಲ. ಹೋಯ್ತೀವಿ ನಗ್ನಗ್ತಾ ಮಾತಾಡಿ ಬರ್ತೀವಿ ಅಷ್ಟೇ. ಹೇಳ್ಬಪ್ಪ ಅವಳ್ಗ, ನನ್ಗೆ ಅವಳ ಮಕ ನೋಡೋಕೆ ಆಸೆ ಆಗ್ತೈತಿ. ಎಲ್ಲ ಕೆಲಸ ಮಾಡೋದು ನಾನಂತ, ನಾನು ಮಾಡಿದೀನಿ ಅಂತ ಬಿಲ್ಡಪ್ ತಗೊಂತಾಳಂತ. ಬಾ. ಅಲ್ಲ ಕಣಮ್ಮ, ನಿನ್ನ ಏಟ್ ಒಳ್ಳೆಯವಳು ಅನ್ಕೊಂಡಿದ್ದಿ, ಎಷ್ಟು ಒಳ್ಳೆಯವಳು ಅನ್ಕೊಂಡಿದ್ದಿ. ಯವ್ವ ನೀನಿಂತ ಮನೆ ಆಳ್ ಬುದ್ಧಿ ಕಲ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಣಮ್ಮ. ಒಂದು ನಿನ್ನ ಮನ್ಸಾಗ ಈ ಥರ ಈಟ್ ಕೆಟ್ಟ ಬುದ್ಧಿ. ಯವ್ವ ತಾಯಿ ನಿನ್ಗೆ ಅಡ್ಡ ಬಿದ್ದು ಬಿಡ್ಬೇಕು. ಸಾಷ್ಟಾಂಗ ನಮಸ್ಕಾರ ಕಣವ. ನಿನ್ನಂತ ಹೆಣ್ಮಕ್ಳು ನಾನು ಎಲ್ಲೂ ಕಾಣಿ. ಇನ್ನೊಂದು ಕಿತ ಅವ್ರಿವ್ರ ಬಗ್ಗೆ ಚಾಡಿ ಹೇಳಕ್ಕ ನನ್ನ ಹೆಸ್ರಕ್ಕೆ ಬಂದಿ ಅಂದ್ರೆ ಕಪಾಲ್ಕ ಹೊಡಿಯೋದು. ಮಾವ ಅನ್ನೋದು ಕಾಣ್ದಂಗ ಕಪಾಲ್ಕ ಉಯಿಸ್ಕೊಂಡು ಹೋಯ್ತಿ. ನಿಮ್ಮ ಅವ್ವ ಅದ ಅಂದಿರೋದು ಬಡ್ದ ಬುದ್ಧಿ ಕಲ್ಸ್ರಿ ಹಣ ಅಂತಂದಾಳ. ಸರಿಯಾಗಿ ಬಡಿಸ್ಕಂತಿ ಮಾತ್ರ ಬೇಸ್ ಹೇಳಕತ್ತಾನಿ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೊಟ್ಟಿ ಹಾಕಿದ್ರ ಇರು, ಇಲ್ಲ ಅಂದ್ರೆ ಗಂಡು ಇಡ್ತೀನಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ರಿ ಅಷ್ಟೇ. ಎಂಟ್ರು ಮತ್ತ ಕೇಳ್ತಾನೆ ಇರು. ಮೂಲೆ ಗುಂಪ ಐತಿ ಮಗನ. ನಾಳೆ ಒಂದಿನ ಎಂಟ್ರು ಗುಲಾಮ ಅಂತಾರ ಊರ್ ಮಂದಿ ಎಲ್ಲ ಸೇರ್ಕೊಂಡು ಅನ್ಸ್ಕೋಬೇಕಾಗುತ್ತೆ. ಈಗಲೇ ಹೇಳ್ತಾನೆ, ಎಚ್ಚೆತ್ಕೊಂಡ್ರ ಬೇಸಿರ್ತಿ. ಎಚ್ಚೆತ್ಕೊಳ್ಳಿಲ್ಲ ಅಂದ್ರ ನಿನ್ ಕಥ ಮುಗೀತು. ನೋಡಿದ್ರಲ್ಲ ವೀಕ್ಷಕರೇ, ಇವ್ರ ಮಾತಾ ಕಟ್ಕೊಂಡು ನಮ್ಮ ಹೆಣ್ಣು ಹುಡುಗ್ರಿಗ ನನ್ನ ಮಗಂಗ ನನ್ನ ಸೊಸೆಗ ಬೈತ್ ಕಳಿಸ್ಬಿಟ್ಟು ಮಗ ಇರೋ ಮಕ್ಕವ ಅಂತೇಳಿ ಇವ್ನು ಬಂದು ಚುತ್ತಿದ್ದು. ಅಲ್ಲಿ ಹುಡುಗರ ಜೊತೆ ಕೇಳಿ ಕಳಿಸ್ತಿದ್ದು. ಎಲ್ಲ ಹುಡುಗರು ಬಂದು ಕೇಳ್ತಿದ್ದು. ನಾನು ಅವ್ರ ಬಂದು ಕೇಳ್ತಾವ್ರ ಅನ್ಕೊಂಡಿದ್ದಿ. ಈಗ ಅರ್ವಾಗ್ತೈತಿ. ಬಂದು ಕೇಳ್ತಿದ್ದವರೆಲ್ಲ ಈ ನನ್ನ ಮಕ್ಳು ಗೆಳಿರಿ ಅಂತೇಳಿ. ಆಲಿ ಏನು ಮಾಡ್ಬೇಕು ಅನ್ಕಂತಾರ ಮಾಡಲಿ. ಭಗವಂತ ಅದಕ್ಕೆ ಹೇಳೋದು, ನಾವೊಬ್ರು ಕೆಟ್ಟದ್ದು ಬಯಸಿದ್ರ ಭಗವಂತ ಮತ್ತೊಬ್ರಿಗೆ ಕೆಟ್ಟದ್ದು ಬಯಸ್ತಾನ ಅಂತೇಳಿ.
ನಾನು ಆ ಹುಡುಗನ ಆ ಹುಡುಗಿನೂ ಮನೆಯಿಂದ ಹೊರಕಾಕ್ತಿ ನನ್ನ ಮಗ್ಳುಗ ಯಾವ ಥರ ಬದುಕ್ತಾಳೆ ಈ ಹುಡುಗಿ ಅಪ್ಪೋ ನಾನು ಅನ್ಕೊಂಡ ಇದ್ದಿಲ್ಲ ಬಿಡ್ರಿ ಈ ಹುಡುಗಿ ಈ ಥರದ್ದು ಅಂತೇಳಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.